ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಎಂದ ರಾಜ್ಯ ಹೈಕೋರ್ಟ್. ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಹಾಕಿದ್ದ ಪ್ರಕರಣ ಇತ್ಯರ್ಥ. ಚುನಾವಣೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಸಾರಥಿಯಾಗಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಅವಿರೋಧ ಆಯ್ಕೆ. ಚೀಮೂಲ್ ಚೊಚ್ಚಲ ಅಧ್ಯಕ್ಷರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಂಜುನಾಥ ರೆಡ್ಡಿ ಅಧಿಕಾರ ಹಂಚಿಕೆ ಸೂತ್ರದಡಿ ಬಾಗೇಪಲ್ಲಿಗೆ ಒಲಿದ ಅಧ್ಯಕ್ಷ ಗಾದಿ. ಮಹಾಶಿವರಾತ್ರಿ ಮಾರನೇ ದಿನ ನಡೆಯುವ ಭೋಗನಂದೀಶ್ವರ ರಥೋತ್ಸವ ಅದ್ದೂರಿ. ಜೋಡಿ ರಥೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದ ಭಕ್ತ ಸಾಗರ. ಮೊಳಗಿದ ಹರ ಹರ ಮಹಾದೇವ್ ಘೋಷಣೆ. ಎಲ್ಲರೂ ಸುಶಿಕ್ಷಿತರಾದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯ. ಸಂತ ಸೇವಾಲಾಲ್ ಮಹಾರಾಜರ ಆದರ್ಶ ಇಂದಿಗೂ ಪ್ರಸ್ತುತ. ಬಂಜಾರ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ. ವಾರ್ತೆಗಳ ವಿವರ. ಬರೋಬ್ಬರಿ 3 ವರ್ಷಗಳ ಸನಿಹದಲ್ಲಿ ಆ ಶಾಸಕರ ಆಯ್ಕೆ ಅಸಿಂಧು ಎಂದು ನ್ಯಾಯಾಲಯ ಘೋಷಣೆ ಮಾಡಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ನ್ಯಾಯಾಲಯ ಈ ಆದೇಶ ನೀಡಿದ್ದು, ಇದೀಗ ಆ ಶಾಸಕರ ಸ್ಥಾನ ಡೋಲಾಯಮಾನವಾಗಿದೆ. ಹಾಗಾದ್ರೆ ಯಾರು ಆ ಶಾಸಕರು, ಎಲ್ಲಿಯವರು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಮೊನ್ನೆ ತಾನೇ ಮಾಲೂರು ಶಾಸಕ KY ನಂಜೇಗೌಡ ಅವರ ಆಯ್ಕೆ ಅಸಿಂಧುಗೊಳಿಸುವ ಜೊತೆಗೆ ಆ ಕ್ಷೇತ್ರದ ಮರುಮತ ಎಣಿಕೆಗೆ ನ್ಯಾಯಾಲಯ ಆದೇಶ ನೀಡಿತ್ತು. ಆದರೆ ನಂತರ ನಡೆದ ಮರುಮತ ಎಣಿಕೆಯಲ್ಲಿ ಮೊದಲ ಎಣಿಕೆಗೆ ಸಮವಾಗಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಸಕರ ಅಸಿಂಧು ಮತ್ತೆ ಸಿಂಧುವಾಗಿ ಬದಲಾಗಿದ್ದು ಈಗ ಇತಿಹಾಸ. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರ ಆಯ್ಕೆ ಅಸಿಂಧು ಎಂದು ನ್ಯಾಯಾಲಯ ಹೇಳಿದೆ. ಆದರೆ ಮೇಲ್ಮನವಿಗೆ ಅವಕಾಶ ನೀಡಿದೆ ಎಂದು ತಿಳಿದು ಬಂದಿದ್ದ ಶಾಸಕರ ಆಯ್ಕೆ ಅಸಿಂಧುವಾದರೆ ಅವರ ರಾಜಕೀಯ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಆತಂಕ ಆ ಶಾಸಕರನ್ನ ಕಾಡುತ್ತಿದೆ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಎಂದು ರಾಜ್ಯ ಹೈಕೋರ್ಟ್ ಹೇಳಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿರುವ ಆರೋಪದಡಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ನ್ಯಾಯಾಲಯದ ಮೊರೆ ಹೋಗಿದ್ರು. ಆಸ್ತಿ ವಿಚಾರದಲ್ಲಿ ಮಾಹಿತಿ ಸರಿಯಾಗಿ ನೀಡಿಲ್ಲ ಎಂಬುದು ಮುನಿರಾಜು ಅವರ ಆರೋಪವಾಗಿತ್ತು. ಉಭಯ ಕಡೆಗಳ ವಾದ ಆಲಿಸಿದ ನ್ಯಾಯಮೂರ್ತಿ MGS ಕಮಲ್ ಅವರಿದ್ದ ನ್ಯಾಯಪೀಠ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಎಂದು ಹೇಳಿದೆ. ಪ್ರಸ್ತುತ ನ್ಯಾಯಾಲಯದ ಈ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿ ಸಿ ಮುನಿರಾಜು ಆಯ್ಕೆಯಾಗಲಿದ್ದಾರೆಯೇ, ಇಲ್ಲವೇ ಸುಬ್ಬಾರೆಡ್ಡಿ ಅವರು ಈ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ತರಲಿದ್ದಾರೆಯೇ, ಅಥವಾ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯಲಿದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ಈಗ ತಲೆ ಎತ್ತಿವೆ. ಈಗಾಗಲೇ ಪ್ರಸ್ತುತ ವಿಧಾನಸಭೆಯ ಅರ್ಧಕ್ಕೂ ಹೆಚ್ಚು ಅವಧಿ ಪೂರ್ಣಗೊಂಡಿದ್ದು, ಉಳಿದ ಅವಧಿಗೆ ಸುಬ್ಬಾರೆಡ್ಡಿ ಅಸಿಂಧುವಾದರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಎಂಬುದು ಕಾನೂನು ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಸುಬ್ಬಾರೆಡ್ಡಿ ಅವರು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ತಡೆಯಾಜ್ಞೆ ಸಿಗಲಿದೆ ಎಂಬುದು ಸುಬ್ಬಾರೆಡ್ಡಿ ಬೆಂಬಲಿಗರ ವಾದವಾಗಿದೆ. ಹುಡ್ಕೊಂಡಿದ್ರೆ ಇನ್ನೂ ಬೇಜಾನ್ ಸಿಗೋದು. ಆದ್ರೂ ಸಹ ಅವರು ಹಾಕಿರ್ತಕ್ಕಂಥ ಅಪ್ಡೇಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದೇ ಒಂದು GST ನಂಬರ್ ಹಾಕಿದ್ರು. 9 GSTಗಳು ಅವ್ರ ಫಾನ್ ನಂಬರ್ ಇಂದ ಇತ್ತು. ಅದು 4 ಇನ್ಆಕ್ಟಿವ್ ಇತ್ತು, 5 ಆಕ್ಟಿವ್ ಇತ್ತು. ಇನ್ನು ಮಿಕ್ಕಿದ 4 ತೋರಿಸಿರ್ಲಿಲ್ಲ. ಆ ಜೊತೆಯಲ್ಲಿ ಅದು ಎಲ್ಲ ತೋರಿಸಿಲ್ಲ ಅಂದ್ರೂ ಕೂಡ 4 ರಿಂದ 5 ವರ್ಷ ಅವರು GST ಕಟ್ಟಿರ್ಲಿಲ್ಲ. ಸರ್ಕಾರಕ್ಕೆ ವಂಚನೆ ಮಾಡಿದ್ರು. ಆ ದುಡ್ಡನ್ನೆಲ್ಲ ಕೂಡ ಇವರು ದುರ್ಬಳಕೆ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಅವ್ರು ಏನು ಇರ್ತಕ್ಕಂಥ ವಾಸ ಮಾಡುವಂತ ಮನೆ ಇರ್ಬೋದು, ಅವರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹಾಕೊಂಡಿದ್ರು. 1000 ಎಕರೆ ಇದೆ ಅವ್ರದ್ದು. ಅಲ್ಲಿಗೂ ಸುಮಾರು ಎಕರೆ ಬಿಟ್ಟಿದ್ದಾರೆ. ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಕನ್ವರ್ಷನ್ ಆಗಿದೆ. ಅದನ್ನ ಕೋಟಿಗಳು ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಲಕ್ಷಗಳಲ್ಲಿ ಹಾಕಿದ್ರು. ಅದು ಕೂಡ ತಪ್ಪು ಮಾಹಿತಿ ಜನರಿಗೆ ಕೊಟ್ಟಿದ್ರು. ಜೊತೆಯಲ್ಲಿ ಕುಣಗಲ್ MLA ಅವರಿಗೆ 23 ಲಕ್ಷನ 22 ಲಕ್ಷನ ದುಡ್ಡನ್ನ ಕೊಟ್ಟಿದ್ರು. ಇವರು ಸಾಲ ಕೊಟ್ಟಿದ್ರು. ಅವ್ರ ಅಪ್ಡೇಟ್ ಅಲ್ಲಿ ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿರ್ಲಿಲ್ಲ. ಮತ್ತೆ ನಮ್ಮ ಮಾಜಿ MLC YA ನಾರಾಯಣ ಸ್ವಾಮಿ ಅವರು 28 ಲಕ್ಷನ 26 ಲಕ್ಷನ ಅವರು ಕೂಡ ತಗೊಂಡಿದ್ರು ಇವ್ರ ಹತ್ರ. ಅವ್ರು ತೋರಿಸ್ಕೊಂಡಿದ್ರು. 2 ಎಲೆಕ್ಷನ್ ಅಲ್ಲಿ MLAದು ತೋರಿಸ್ಕೊಂಡಿದ್ರು, MLCದು ತೋರಿಸ್ಕೊಂಡಿದ್ರು. ಆದ್ರೆ ಇವ್ರು ತೋರಿಸ್ಕೊಂಡಿಲ್ಲ. ಈ ತರ ನಮ್ಗೆ ಅನೇಕ ಒಂದು ಇದರಲ್ಲಿ ಇವರು ಸಂಪೂರ್ಣವಾಗಿ ಸರ್ಕಾರಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ
ಜನರಿಗೆ ಏನು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಇರ್ಬೋದು ಎಲೆಕ್ಷನ್ ಕಮಿಷನರ್ಗೆ ನೀಡಿದ್ರು ಅಪ್ಡೇಟ್. ಅದನ್ನು ನಾವು 45 ದಿವಸದೊಳಗೆ 2023ರಲ್ಲಿ ನಾನು ಸೋತ ಮೇಲೆ 45 ದಿವಸದೊಳಗೆ ಆ ಅಪ್ಡೇಟ್ ಮುಖಾಂತರ ಅದನ್ನು ನಾನು ನ್ಯಾಯಾಲಯ ಮೊರೆ ಹೋದೆ. ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2.25 ವರ್ಷ ನಡೆದಿದೆ. ಇವತ್ತು ಸುಮಾರು ಅನೇಕ ಒಂದು ಒಳ್ಳೆಯ ಒಂದು ಜಡ್ಜ್ಮೆಂಟ್ ಬಂದಿದೆ, ಒಳ್ಳೆಯ ಒಂದು ತೀರ್ಮಾನ ಇವತ್ತು ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ಬಾಗೇಪಲ್ಲಿ ಜನ ನನಗೇನು 63,000 ಜನ ಮತ ಹಾಕಿದ್ರು, 63,000 ಮತ ಹಾಕಿರೋದ್ರಿಂದ ಇವತ್ತು ಜಯವನ್ನ ಅವ್ರಿಗೆಲ್ಲ ಕೂಡ ಸಂಪೂರ್ಣವಾಗಿ ನನ್ನ ಬಾಗೇಪಲ್ಲಿ ಜನತೆಗೆ ನಾನು ಇವತ್ತು ಸಿಕ್ಕಿರ್ತಕ್ಕಂಥ ಜಯ ಅಂತ ನಾನು ಘೋಷಣೆ ಮಾಡ್ತೀನಿ. ಇವರು ಕೂಡ ತುಂಬಾ ಖುಷಿ ಆಗ್ತಿದೆ. ಇವತ್ತಿಂದಾನೇ ಅವರು ಸಂಪೂರ್ಣವಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಇವತ್ತಿಂದಾನೇ ಅವರು ಅನರ್ಹರಾಗಿದ್ದಾರೆ. ಬಾಗೇಪಲ್ಲಿ ಶಾಸಕರು ಇವತ್ತಿಂದಾನೇ ಇಲ್ಲ. ಅದು ಚುನಾವಣಾ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡಿದಾರೋ ಚುನಾವಣಾ ಆಯೋಗ, ಇವು ಕೋರ್ಟ್ ಆದೇಶ ಯಾವ ರೀತಿ ಬಂದಿರುತ್ತೋ ಅದನ್ನ ಚುನಾವಣಾ ಆಯೋಗ ಅದನ್ನ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಿನ ಚುನಾವಣಾ ಪ್ರಕ್ರಿಯೆನ ಅವ್ರು ಮಾಡ್ತಾರೆ. ಅಂದ್ರೆ ಹೇಳಿದ್ನಲ್ಲ, ಈಗ ಇಷ್ಟೆಲ್ಲ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವ್ರು 3 ಸಲ ಶಾಸಕರಾಗಿದ್ದಾರೆ, ಇವ್ರಿಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಅದನ್ನ ವಾದ ವಿವಾದ ನಡೆಯಿತು. ಮತ್ತೆ ಅವರು ನಾವೇನೋ ಸಣ್ಣ ತಪ್ಪು ಮಾಡಿದೀವಿ, ಇದನ್ನ ಬಿಟ್ಬಿಡ್ಬೇಕು ಅಂತ ಕೂಡ ವಾದ ಮಾಡಿದ್ರು. ಸಣ್ಣ ತಪ್ಪು ಮಾಡಿದ್ರು, ದೊಡ್ಡ ತಪ್ಪು ಮಾಡಿದ್ರು ಒಂದೇ ಅಲ್ವಾ? 1000 ಕೋಟಿ ಬಿಸ್ನೆಸ್ ಮಾಡೋರು ನಾವು ಎಲ್ಲ ಒಂದ್ ಕೆಲವು ಬಿಟ್ಬಿಟ್ಟಿರ್ತೀವಿ ಅಂತ ಕೂಡ ಹೇಳಿದ್ರು. ಇನ್ನು ಅನೇಕ ಬಿಟ್ಟಿದ್ದಾರೆ, ಆದ್ರೂ ಕೂಡ ಅವರೇ ತೋರಿಸ್ಕೊಂಡಿರೋದ್ರಲ್ಲಿ ಇವತ್ತು ಬಿಟ್ಟಿದಾರಲ್ವಾ. ಅದರಿಂದ ಇವತ್ತು ಅವ್ರಿಗೆ ಏನು ಯಾವುದೇ ಒಬ್ಬ ಇನ್ನು ಕರ್ನಾಟಕದಲ್ಲೂ ಕೂಡ ಯಾವುದೇ ಒಬ್ಬ ಶಾಸಕ ಕೂಡ ಯಾರು ನಿಂತ್ಕೊಳ್ಳೋರೇ ಆಗ್ಬೋದು, ಸುಳ್ಳು ಅಫಿಡವಿಟ್ ನ ಯಾರು ಇನ್ನು ಮುಂದೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ನ್ಯಾಯಾಧೀಶರು ನ್ಯಾಯ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ಮುನಿರಾಜು ಅಂದ್ರೆ ನೀವೇ ಒಂದು ಮಾಧ್ಯಮದಲ್ಲಿ ನೀವು ಕೇಳಿದ್ರು ಕರೆಕ್ಟ್ ಆಗಿರ್ಬೇಕು. ನನಗೆ ಮೋಸ ಆಯ್ತು, ಅನ್ಯಾಯ ಆಯ್ತು ಅನ್ನೋದನ್ನ ಅವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ಆ ಒಂದು ಜನರ ಮಧ್ಯೆ ಇವತ್ತು ಕೂಡ ಮತ್ತೆ ಜನರ ಮಧ್ಯೆ ಹೋಗ್ತೀವಿ. ಜನ ವಿಶ್ವಾಸ ಇದೆ. ಇವತ್ತು ಬಾಗೇಪಲ್ಲಿಗೆ ಮುನಿರಾಜು ಒಳ್ಳೆ ಕೆಲಸ ಮಾಡ್ತಾನೆ ಮುಂದಕ್ಕೆ ಬಂದ್ರೆ ನಮ್ಮ ಭಾರತೀಯ ಜನತಾ, ಯಾಕಂದ್ರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅವತ್ತು ಗ್ಯಾರಂಟಿ ಭಾಗ್ಯಗಳು ಘೋಷಣೆ ಮಾಡ್ಬಿಟ್ಟು ಇವತ್ತು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಗೆದ್ದಿದ್ದು ಅದರಿಂದ ಅವರು. ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಜನರ ಮಧ್ಯೆ ಹೋಗೋಣ, ಜನರ ಮಧ್ಯೆ ಜನರ ತೀರ್ಪನ್ನ ಅವಾಗ ಈಗ ಕೋರ್ಟ್ ನ್ಯಾಯಾಲಯ ಅವ್ರು ತಪ್ಪು ಮಾಡೋದನ್ನ ತೋರಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು 6 ವರ್ಷ ಅವ್ರು ನಿಂತ್ಕೊಂಡಂಗಿಲ್ಲ. ಒಂದ್ಸಲಿ ವಜಾ ಆದ್ರೆ 6 ವರ್ಷ ಮುಗೀತದು. ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಲಿ ಯಾರು ನಿಂತ್ಕೋತಾರೋ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ನ್ಯಾಯಾಲಯದ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಗೊಂದಲಕ್ಕೆ ಕಾರಣವಾಗಿದ್ದ ಇದಕ್ಕೆ ಪರಿಹಾರ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಮೂಲ್ ವಿಭಜನೆಯ ನಂತರ ಜಿಲ್ಲೆಯ ಸಹಕಾರ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಧ್ಯಕ್ಷರ ಚುನಾವಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ಅವರು ಅವಿರೋಧವಾಗಿ ಒಕ್ಕೂಟದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ವಿಭಜನೆಯ ನಂತರ ಮೊದಲ ಬಾರಿಗೆ ಫೆಬ್ರವರಿ 1ರಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನ ಆವರಣದಲ್ಲಿರುವ ಪ್ರೌಢಶಾಲೆಯಲ್ಲಿ ಚುನಾವಣೆ ನಡೆದು ಒಟ್ಟು 13 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು. ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ 6 ಜನ, ಎನ್ಡಿಎ ಬೆಂಬಲಿತ 5 ಜನ, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಬೆಂಬಲಿತ 2 ಆಯ್ಕೆಯಾಗಿದ್ರು. ಇದಾದ ನಂತರ ಕುತೂಹಲ ಕೆರಳಿಸಿದ್ದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತು. ಆದರೆ ಸ್ಪರ್ಧೆ ಸಾಧ್ಯತೆಗಳ ನಡುವೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ ರೆಡ್ಡಿ ಅವರ ಹೆಸರು ಏಕೈಕವಾಗಿ ಮುಂದುವರಿದ ಹಿನ್ನೆಲೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಮಾಡಿದ ನನ್ನೆಲ್ಲ ನಿರ್ದೇಶಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಹಿರಿಯ ಸಹಕಾರಿಗಳು ಕೆ ವಿ ನಾಗರಾಜ್ ಕೂಡ ನಾಮಿನೇಷನ್ ಹಾಕಿದರು. ನಾವು ಅವ್ರನ್ನ ಕೇಳಿದಾಗ ಅವರು ಪಾಪ ಹಿರಿಯರಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತ ಅವರು ಮನಸ್ಸು ಮಾಡಿ ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಆಭಾರಿಯಾಗಿದ್ದೀನಿ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಮತ್ತು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ನನ್ನ ಅನ್ನ ಸಮಾನರಾದ ಸುಬ್ಬಾರೆಡ್ಡಿ ಅನ್ನೋರು, ಪುಟ್ಟಸ್ವಾಮಿಗೌಡರು, NS ಶಿವಶಂಕರ ರೆಡ್ಡಿ ಅವರು, ಪ್ರದೀಪ್ ಈಶ್ವರ್ ಅವರು, ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳು
ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ನನಗೆ ಇವತ್ತು ಇಲ್ಲ ಅದು ಹೈಕಮಾಂಡ್ ಹೇಳಿದೆ ಅದ್ರ ಪ್ರಕಾರ ಪವರ್ ಶೇರಿಂಗ್ ಇಲ್ಲ ಅದು ನಮ್ಮ ಇದುದು ಅದು ಹೈಕಮಾಂಡ್ ಬಿಟ್ಟಿರೋ ವಿಚಾರ ಆಗಿರ್ತೀರ ಇರುತ್ತಾ ಬಿಟ್ಕೊಳ್ಳೇ ಕೊಡಬೇಕಲ್ಲ. ನನ್ನ ಅಧಿಕಾರ ನನಗೂ ಆಸೆ ಇರುತ್ತೆ, ಬೇರೆಯವ್ರಿಗೂ ಆಸೆ ಇರುತ್ತೆ ಇರುತ್ತಾ ಇಲ್ಲ. ನಮ್ಮ ಅಪ್ಪನ ಆಸ್ತಿ ಅಲ್ಲ ಕಿತ್ಕೊಂಡು ನಾನೇ ಇಟ್ಕೊಳ್ಳೋದಕ್ಕೆ. ಅದು ಎಲ್ಲರೂ ಸಹಕಾರ ತಗೊಂಡು ಇವತ್ತು ಮಾಡಿದ್ದಾರೆ. ಆ ಸಹಕಾರದಲ್ಲಿ ಚರ್ಚೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಏನಂದರೆ ಆ ಪ್ರಕಾರವಾಗಿ ನಾವು ತೀರ್ಮಾನ ತಗೊಂಡು ನಾವು ಈ ಕಟ್ಟಬೇಕು. ಇವಾಗ ಇದು ಏನು ನಾವು ತಗೊಂಡು ಬಂದಿದ್ದೀವಿ ಈಜಿ ಏನು ಹೇಳ್ತಾರೆ, ಮೂಳ ಇಟ್ಕೊಂಡು ಮೂಳ ಬಿಟ್ಟು ಬಂದಿದ್ದೀವಿ. ನಮ್ಮದೇ ಆದ ಒಂದು ಒಕ್ಕೂಟ ಮಾಡ್ಕೊಳ್ಳೋಕೆ ಅಂತ ನಾವು ಎಲ್ಲ ತಯಾರಿಗಳು ಮಾಡಿದ್ವಿ. ಆದರೂ ಸಹ ನಮಗೇನು ಇದು ಮುಳ್ಳಿನ ಹಾಸಿಗೆನೇ ಇದೇನು ಮಾಮೂಲಿ ಇದೇನಲ್ಲ, ಭಾಳ ನಿರೀಕ್ಷೆಗಳು ಇಟ್ಟಿದ್ದಾರೆ ನಮ್ಮ ರೈತರು ಕೂಡ. ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಅವ್ರು ಒಪ್ಕೊತಾರೆ. ಇಲ್ದಾದ್ರೆ ಇನ್ನು ಅವ್ರ ರೈತರು ಕೂಡ ವಿರೋಧ ಮಾಡ್ತಾರೆ. 100% ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸಹಕಾರಿಗಳು ಇದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ ಆಗಿರೋ ನಿರ್ದೇಶಕರಿದ್ದಾರೆ. 4-5 ಜನ ಹೊಸಬ್ರು ಇರ್ಬೋದು. ಹೊಸಬ್ರಿದ್ದರೂ ಕೂಡ ಅವರು ಕೂಡ ಒಳ್ಳೆ ರೀತಿಯ ಒಂದು ರೈತರಾಗಿ ಹಾಲಾಕಿ ರೈತರಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ ಅವ್ರಿಗೆ. ಅಷ್ಟು ಏನು ಇದೇನಿಲ್ಲ, ಮಾಡ್ತೀವಿ, ಕೆಲಸ ಮಾಡಬೇಕು. ಎಲ್ಲರೂ ಇದ್ದಾರೆ. ಒಂದು ಒಳ್ಳೆ ರೀತಿಯ ಆಡಳಿತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಇನ್ನು ಚಿಮೂಲ್ ವಿಭಜನೆ ಬಳಿಕ ನೂತನ ಅಧ್ಯಕ್ಷರಾಗಲು 3 ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ರ. ಅದರಲ್ಲಿ ಒಂದೇ ಪಕ್ಷದ 2 ಪ್ರಬಲ ಆಕಾಂಕ್ಷಿಯಾಗಿದ್ರ. ಕಾಂಗ್ರೆಸ್ ಬೆಂಬಲಿತ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಬೆಂಬಲಿಗ ಉಲವಾಡಿ ಬಾಬು ಹಾಗೂ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗ ಮಂಜುನಾಥ ರೆಡ್ಡಿ ಆಕಾಂಕ್ಷಿಗಳಾಗಿದ್ರ. ಸಚಿವ ಸುಧಾಕರ್ ಉಲವಾಡಿ ಬಾಬುರವರನ್ನ ಮನವೊಲಿಸಿ ಮಂಜುನಾಥ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಎನ್ಡಿಎ ಬೆಂಬಲಿತ ಕೆವಿ ನಾಗರಾಜ್ ಸಹ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ರ. ಅಧ್ಯಕ್ಷರ ಸ್ಥಾನದ ಚುನಾವಣೆಗೆ ಇಂದು ಕೆವಿ ನಾಗರಾಜ್ ಹಾಗೂ ಮಂಜುನಾಥ ರೆಡ್ಡಿ ಇಬ್ಬರು ನಾಮಪತ್ರ ಸಲ್ಲಿಸಿದ್ರ. ತದನಂತರ ಎನ್ಡಿಎ ಅಭ್ಯರ್ಥಿ ನಾಗರಾಜ್ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಮಂಜುನಾಥ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದ್ರ. ಇದೇ ವೇಳೆ ಮಾತನಾಡಿ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ, ಆದರೆ ಸಚಿವರ ಸೂಚನೆ ಹಾಗೂ ಒತ್ತಡದಿಂದ ಬಿಟ್ಟುಕೊಟ್ಟೆ. ಅಧ್ಯಕ್ಷರ ಸ್ಥಾನಕ್ಕೆ ಒಳ ಒಪ್ಪಂದ ನಡೆದಿದೆ. ಮುಂದಿನ ದಿನಗಳಲ್ಲಿ ನನಗೆ ಅಧ್ಯಕ್ಷರಾಗಲು ಅವಕಾಶ ಇದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದ್ರ. ನಿಜ, ಇವತ್ತು ಯಾರೂ ಕೂಡ ನಾನು 3ನೇ ಸರ್ತಿ ಸಚಿವರ ಆಶೀರ್ವಾದ ನಮ್ಮ ಮತಕ್ಷೇತ್ರದ ನಮ್ಮ ತಾಲೂಕಿನ ಎಲ್ಲ ಒಂದು ರೈತರ ಮತ್ತು ಮುಖಂಡರ ಆಶೀರ್ವಾದದಿಂದ ನಾನು ಕೂಡ 3ನೇ ಸರ್ತಿ ಆಯ್ಕೆಯಾಗಿದ್ದೀನಿ. ಅದಕ್ಕೆ ಭಾಳ ಅಭೂತಪೂರ್ವವಂತ ಬೆಂಬಲವನ್ನು ಕೂಡ ನನ್ನ ಈಗ ಮತಕ್ಷೇತ್ರದಲ್ಲಿ ಚಿಂತಾಮಣಿ ಕಸಬಾ ಮತಕ್ಷೇತ್ರದಲ್ಲಿ ಭಾಳ ಹೆಚ್ಚಿನ ಮತಗಳನ್ನು ಗೆಲ್ಲಿಸಿದ್ದಾರೆ. ನಿಜ, ನಾನು ಕೂಡ ಆಶಾಭಾವನೆಯಿಂದ ಇದ್ದೆ. ನನಗೂ ಕೂಡ ಅವಕಾಶ ಸಿಗ್ತದೆ, ನಾನು ಕೂಡ ಒಕ್ಕೂಟದ ಪ್ರಥಮ ಅಧ್ಯಕ್ಷನಾಗುವಂತ ಬಯಸ್ತಕ್ಕಂಥ ತಪ್ಪೇನಲ್ಲ. ಆದರೂ ಕೂಡ ಸಚಿವರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಎಲ್ಲರ ಮಾರ್ಗದರ್ಶನದಲ್ಲಿ ಅವ್ರ ಸಲಹೆ ಮೇರೆಗೆ ಇವತ್ತು ಸಚಿವರು ನಮ್ಮ ಕ್ಷೇತ್ರದವರು ಆಗಿರೋದ್ರಿಂದ ಮತ್ತು ಶಾಸಕ ಸುಬ್ಬಾರೆಡ್ಡಿ ಅವರು ಕೂಡ ನನ್ನ ಮತಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕು ಅನ್ನೋ ಒಂದು ಒತ್ತಡದಿಂದ ಅವ್ರಿಗೆ ಬಿಟ್ಟುಕೊಟ್ಟಿದ್ದೀವಿ. ಮುಂದೆ ತೀರ್ಮಾನ ಮಾಡಿದ್ದಾರೆ, ಅದ್ರ ಪ್ರಕಾರ ಅವಕಾಶ ಸಿಗ್ತಕ್ಕಂಥ ಆಶಾಭಾವನೆ ಹೊಂದಿದ್ದೀನಿ. ಆದರೂ ಕೂಡ ಮಂಜಣ್ಣವ್ರ ಜೊತೆಗೂಡಿ ನಾನು ಇರತಕ್ಕಂಥ ನನ್ನ ಇತಿಮಿತಿ ಅನುಭವದಲ್ಲಿ ಈ ಒಂದು ಒಕ್ಕೂಟವನ್ನು ಪ್ರಬಲವಾಗಿ ಒಳ್ಳೆಯ ಒಂದು ಆರ್ಥಿಕವಾಗಿ ಬೆಳೆಸ್ತಕ್ಕಂಥ ಒಂದು ಕಾರ್ಯರೂಪವನ್ನು ಮತ್ತು ಯೋಜನೆಯನ್ನು ಮುಂದೆ ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ದೊಡ್ಡ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಹಕಾರಿಯಾಗಿರ್ತೇನೆ. ಒಟ್ಟಿನಲ್ಲಿ ಚಿಮೂಲ್ ವಿಭಜನೆಯ ನಂತರ ಜಿಲ್ಲೆಯ ಸಹಕಾರ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲುತ್ಪಾದಕರ ಸಂಘಗಳ ಒಕ್ಕೂಟದ ಮೊದಲ ಸಾರಥಿಯಾಗಿ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿ ತೆರೆ ಎಳೆದಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಿಲ್ಲಾಡಳಿತದಿಂದ ಆಯೋಜಿಸಿದ್ದ ಭೋಗನಂದೀಶ್ವರ ದೇವಾಲಯದಲ್ಲಿ ಜೋಡಿ ಬ್ರಹ್ಮರಥೋತ್ಸವಕ್ಕೆ ಅಪಾರ ಭಕ್ತ ಸಾಗರ ಹರಿದು ಬಂದಿತ್ತ. ಇದರ ನಡುವೆ ಅದ್ದೂರಿಯಾಗಿ ರಥೋತ್ಸವ ನೆರವೇರಿತ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಮಹಾಶಿವರಾತ್ರಿ ಹಬ್ಬದ ಮಾರನೇ ದಿನ ನಡೆಯುವ ನಂದಿ ಗ್ರಾಮದ ಭೋಗನಂದೀಶ್ವರ ಬ್ರಹ್ಮರಥೋತ್ಸವವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಆಯೋಜಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ದೇವರ ದರ್ಶನ ಪಡೆದು ಜೋಡಿ ರಥೋತ್ಸವಕ್ಕೆ ಚಾಲನೆ ನೀಡಿದರು.
ಪ್ರಯತ್ನ ಮಾಡುವ ಸಂಭವ ಇರುತ್ತದೆ. ಎಚ್ಚರಿಕೆ. ನಾಗೇಶ್ ಹೇಳ್ಬಿಟ್ಟು ನಾವು ಪದೇ ಪದೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಎಷ್ಟು ಜನ ಹೋಗ್ಬಿಟ್ಟು ಅಷ್ಟು ಜನ ಒಂದೇ ಕದರ್ಬೇಕು. ಕೈ ಹಿಡ್ಕೊಂಡು ಹೊರಗಡೆ ಚೇಷ್ಟೆ ಮಾಡಬಾರ್ದು. ಯಾಕೆ ನೀರ ಹತ್ರ ಸುಮಾರು ಇದುವರೆಗೂ ಒಂದು ಕಣ್ಣುಕುಂಟೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ರಥೋತ್ಸವದ ಕಾರ್ಯಕ್ರಮದಲ್ಲಿ 3ನೇ ವರ್ಷ ಪಾಲ್ಗೊಂಡಿದ್ದೇನೆ. ಪ್ರತಿ ವರ್ಷ ಒಂದು ರೀತಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಜನರಲ್ಲಿ ಭಾಳ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಈ ಜಾತ್ರೆಗಳಲ್ಲಿ ಜನ ಭಾಗವಹಿಸುವಂಥದ್ದು ನಮ್ಮ ಭವ್ಯ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತೆ. ಇವತ್ತಿನ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಪರಂಪರೆ, ನಮ್ಮ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವಗಳನ್ನು ನಾವು ನಿರಂತರವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಡಿನ ಜನತೆಗೆ ಶುಭವಾಗಲಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಆಮೇಲೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಜಿಲ್ಲೆಯ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ಫಲಿತಾಂಶ ಬರ್ತಕ್ಕಂಥ ನಿಟ್ಟಿನಲ್ಲಿ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಇನ್ನು ಜೋಡಿ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿ ಶಿವಸ್ಮರಣೆಯೊಂದಿಗೆ ರಥ ಎಳೆಯುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥಿಸಿದರು. ಚಿಕ್ಕ ರಥದಲ್ಲಿ ಶ್ರೀ ಅಂಬಿಕಾ ಗಣಪತಿ, ದೊಡ್ಡ ರಥದಲ್ಲಿ ಗಿರಿಜಾಂಬಾ ಸಮೇತ ಶ್ರೀ ಭೋಗನಂದೀಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನ ಶಾಸ್ತ್ರೋಕ್ತವಾಗಿ ರಥದಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯವನ್ನ ಒಂದು ಸುತ್ತು ಹಾಕಲಾಯಿತು. ಮೂಲೆಗಳಿಂದ ಆಗಮಿಸಿದ್ದ ಭಕ್ತರು ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತಿದ್ದಂತೆಯೇ ರಥ ಸಾಗುವ ದಾರಿಯುದ್ದಕ್ಕೂ ಬಾಳೆಹಣ್ಣು ರಥಗಳಿಗೆ ಎಸೆಯುವ ಮೂಲಕ ಭಕ್ತಿ ಮೆರೆದರು. ಇನ್ನು ಶಿವರಾತ್ರಿ ಕಳೆದ ಮಾರನೇ ದಿನ ಇಲ್ಲಿ ಜೋಡಿ ರಥೋತ್ಸವ ನಡೆಯಲಿದೆ. ಇತಿಹಾಸದ ಕಾಲದಿಂದಲೂ ಇದೇ ಪದ್ಧತಿ ಜಾರಿಯಲ್ಲಿದ್ದು, ಶಿವರಾತ್ರಿಯ ದಿನ ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ದರ್ಶನ ಪಡೆದು ಶಿವರಾತ್ರಿಯ ದಿನ ಬರುವ ಭಕ್ತರಿಗಾಗಿ ಭಕ್ತರು ಅನ್ನಸಂತರ್ಪಣೆ ಸೇರಿದಂತೆ ಮಜ್ಜಿಗೆ, ಪಾನಕ, ಪ್ರಸಾದ ವಿನಿಯೋಗವು ದಾರಿಯುದ್ದಕ್ಕೂ ನೆರವೇರುತ್ತಿತ್ತು. ಜಾತ್ರೆಗೆ ಬಂದ ಭಕ್ತರು ಪ್ರಸಾದವನ್ನ ಸವಿದ್ರು. ನಾವು ಇಲ್ಲಿ ಬೆಂಗಳೂರಿಂದ ಬಂದಿದ್ದೀವಿ. ಇದು ನಂದೀಶ್ವರನ ದೇವಸ್ಥಾನ ನೋಡೋಕ್ಕೆ. ಯೋಗನಂದೀಶ್ವರ, ಭೋಗನಂದೀಶ್ವರ ಅಂದ್ಬಿಟ್ಟು, ಇದು ಭೋಗನಂದೀಶ್ವರ ಕೆಳಗಡೆ ಇರೋದು, ಯೋಗನಂದೀಶ್ವರ ಬಂದು ಬೆಟ್ಟದ ಮೇಲೆ ಇರೋದು. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ನಡೆಸ್ತಾರೆ ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಜೋಡೆತ್ತಿನ ತೇರು, 2 ತೇರು ನಡೀತೈತೆ ವರ್ಷ. ಮತ್ತು ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ, ನೋಡಿದ್ದೀವಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಆ ತೇರೆಲ್ಲ ನೋಡಿಕೊಂಡು ತೇರಿಗೆ ಬಾಳೆಹಣ್ಣು, ದವನ ಎಲ್ಲ ಹಾಕ್ತೀವಿ. ನಾವು ಹಿಂದೂ ಸಂಪ್ರದಾಯ ಪ್ರಕಾರ ಶಿವರಾತ್ರಿ ಒಂದೊತ್ತು ಉಪವಾಸ ಇದ್ದು ಬೆಳಿಗ್ಗೆ ಎಡೆ ಎಲ್ಲ ಹಾಕಿ ಅಡುಗೆ ಮಾಡಿ ಎಡೆ ಎಲ್ಲ ಹಾಕಿ ಬೆಳಗ್ಗೆನೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ನಾವು ನಿನ್ನೆ ಜಾಗರಣೆ ಇದ್ದು ಉಪವಾಸ ಒಂದೊತ್ತು ಉಪವಾಸ ಇದ್ದೀರಿ. ಮತ್ತು ಬೆಳಗ್ಗೆ ಎಡೆ ಹಾಕಿ ಊಟ ಮಾಡಿಕೊಂಡು ಭೋಗಿನಂದೇಶ್ವರ ದೇವಸ್ಥಾನಕ್ಕೆ ಬಂದು ಮತ್ತೆ 2 ತೇರು ಎಳಿತಿದೆ, ದವನ ಹಾಕಿ ನಾವು ವಾಪಸ್ ಮನೆಗೆ ಹೋಗ್ತಿದ್ದೀವಿ. ನಾವು ಶಿವನ ದೇವಸ್ಥಾನಕ್ಕೆ ವರ್ಷ ಬರ್ತೀರಿ. ನಂದಿ ಜಾತ್ರೆಗೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತೀರಿ. ಮತ್ತು ನಿನ್ನೆ ಎಲ್ಲ ಉಪವಾಸ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ದೀಪ ಹಚ್ಚಕ್ಕೆಲ್ಲ ಬರ್ತೀರಿ. ಎಲ್ಲ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ನಂದಿ ತೇರೆಲ್ಲ ಎಳೀತಾರೆ, ತೇರಾಗೆಲ್ಲ ಬರ್ತೀರಿ. ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ ಇಲ್ಲಿ, ಅದೇ ವಿಶೇಷ ಅಂತ. ಇಲ್ಲಿ ವರ್ಷ ಜಾತ್ರೆ ಚೆನ್ನಾಗಿ ನಡೆಯುತ್ತೆ, ಅದ್ದೂರಿಯಾಗಿ ನಡೆಯುತ್ತೆ. ಶಿವನ ಜಾತ್ರೆಗೆ ನಾವು ವರ್ಷ ಬರ್ತೀವಿ, ಉಪವಾಸ ಇರ್ತೀವಿ. ಇವತ್ತು ದೀಪ ಹಚ್ಚೋಕ್ಕಾಗಲ್ಲ, ನೆನ್ನೆ ಎಲ್ಲ ಬಂದು ದೀಪ ಹಚ್ಕೊಂಡು ಹೋಗಿರ್ತೀವಿ. ಬಟ್ ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಇದು ದೊಡ್ಡ ಹಬ್ಬ.
ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಅದಕ್ಕೋಸ್ಕರ ಫ್ಯಾಮಿಲಿ ಜೊತೆ ಬಂದು ಸ್ನೇಹಿತರ ಜೊತೆ ಬಂದು ಇವತ್ತು ಪರ್ಸೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ದೇವ್ರ ದರ್ಶನ ಚೆನ್ನಾಗಾಯಿತು ಸರ್. ತುಂಬ ಕ್ರೌಡ್ ಇತ್ತು. ವರ್ಷವೂ ಇರುತ್ತೆ. ತುಂಬ ಅದ್ದೂರಿಯಾಗಿ ಆಗೋದಕ್ಕೆ ವರ್ಷವೂ ಇರುತ್ತೆ ಸರ್. ಮುಗಿಸ್ಕೊಂಡು ಬಂದ್ವಿ ಸರ್. ಇನ್ನು ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಾಗೂ ಬ್ರಹ್ಮರಥೋತ್ಸವ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ಪರಮಶಿವನ ದರ್ಶನಕ್ಕೆ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದು ಸಾಮಾನ್ಯವಾಗಿತ್ತು. ನಂದಿ ಜಾತ್ರೆಯಲ್ಲಿ ದೇವಾಲಯದ ಸುತ್ತಲಿನ ಆವರಣದಲ್ಲಿ ಬಗೆ ಬಗೆಯ ಮನೋರಂಜನಾ ಆಟೋಟಗಳು, ಮಕ್ಕಳನ್ನು ಸೆಳೆಯುವ ವಿವಿಧ ಕ್ರೀಡೆಗಳು, ಕಡಲೆಪುರಿ, ಬತ್ತಾಸು ಸೇರಿದಂತೆ ಸಿಹಿ ತಿನಿಸುಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು. ಪುಟಾಣಿ ರೈಲು, ಜಾಯಿಂಟ್ ವೀಲ್ ಸೇರಿದಂತೆ ಹಲವು ಮನೋರಂಜನೆಗಳು ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದವು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂತ ಸೇವಾಲಾಲ್ ಅವರಂತಹ ದಾರ್ಶನಿಕರು ಒಂದು ಜಾತಿಗೆ ಸೀಮಿತರಲ್ಲ. ಅವರು ಬಂಜಾರ ಸಮಾಜ ಸುಧಾರಣೆ ಮತ್ತು ಅಭಿವೃದ್ಧಿಗಾಗಿ ಬಹಳಷ್ಟು ಉತ್ತಮ ಸಂದೇಶ ನೀಡಿದ್ದಾರೆ. ಅವರ ತತ್ವಾದರ್ಶ ಸಂದೇಶಗಳನ್ನ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರು ಶಿಕ್ಷಿತರಾದರೆ ಮಾತ್ರ ಸಮಾಜ ಏಳಿಗೆಯಾಗಲು ಸಾಧ್ಯ. ಎಲ್ಲರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದು ತಹಸೀಲ್ದಾರ್ ಮನೀಷಾ ಪತ್ರಿ ಹೇಳಿದರು. ಬಾಗೇಪಲ್ಲಿ ತಾಲೂಕು ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಿದ್ದ ಸಂತ ಸೇವಾಲಾಲ್ 287ನೇ ಜಯಂತ್ಯುತ್ಸವದ ಅಂಗವಾಗಿ ಸಂತ ಸೇವಾಲಾಲ್ ಮಹಾರಾಜ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಪತ್ರಿ, ಅನ್ಯಾಯದ ವಿರುದ್ಧ ಹೋರಾಡಿ ಸಮಾನತೆ, ಶಿಕ್ಷಣ ಹಾಗೂ ಆತ್ಮಗೌರವದ ಸಂದೇಶ ನೀಡಿದ ಸಂತ ಸೇವಾಲಾಲ್ ಮಹಾರಾಜರ ಆದರ್ಶಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿವೆ. ಸಂತ ಸೇವಾಲಾಲ್ ಮಹಾರಾಜರು ಮಹಾನ್ ಪವಾಡ ಪುರುಷರಾಗಿದ್ರು. ಅವರು ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ರು. ಮೂಢನಂಬಿಕೆ, ಕೆಟ್ಟ ಆಚರಣೆಗಳ ವಿರುದ್ಧ ಧ್ವನಿ ಎತ್ತಿದ್ರು ಮತ್ತು ಜನರಿಗೆ ತಿಳುವಳಿಕೆ ಮೂಡಿಸಿದ್ರು. ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಸೊ ಇವರು ಆ ಕಾಲದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಸಮಾಜ ಸುಧಾರಣೆ, ಸಾಮಾಜಿಕವಾಗಿ ಸುಧಾರಣೆ, ಧರ್ಮದ ಸುಧಾರಣೆ ಹಾಗೂ ಆಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ಪದ್ಧತಿ, ಆ ಪದ್ಧತಿಗಳ ಒಂದು ಕರೆಕ್ಟ್ ಆಗಿರುವಂತಹ ಒಂದು ಆಲೋಚನೆಗಳು ಇವನ್ನ ಅವರು ಫೋರ್ ಫ್ರಂಟಿಗೆ ತಗೊಂಡು ಬಂದು ಸಮಾಜದಲ್ಲಿ ಅವರ ಒಂದು ಸಮುದಾಯದಲ್ಲಿ ಏನು ಸತ್ಯ, ಏನು ಅಸತ್ಯ, ಏನು ಧರ್ಮ, ಏನು ಅಧರ್ಮ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ಯಾಕಂದ್ರೆ ಜನರಿಗೆ ನಮಗೆ ಯೂಶ್ವಲ್ ಆಗಿ ಗೊತ್ತಾಗೋದಿಲ್ಲ. ಸೊಸೈಟಿನಲ್ಲಿ ಇದ್ದಾಗ ನಾವು ಸೊಸೈಟಿ ಯಾವ ರೀತಿ ಮಾಡ್ತಿರುತ್ತೋ ನಾವು ಅದೇ ರೀತಿ ಮಾಡ್ತಿರ್ತೀವಿ. ಕೆಲವೊಂದೊಂದು ನಮ್ಮ ಆಚರಣೆ ಇರ್ಬೋದು, ನಮ್ಮ ವಿಚಾರಗಳಿರ್ಬೋದು, ಸೊಸೈಟಿ ಯಾವ ರೀತಿ, ಸಮಾಜ ಯಾವ ರೀತಿ ಹೋಗ್ತಿರುತ್ತೋ ಅವ್ರ ಪ್ರಕಾರನೇ ಅದೇ ಕರೆಕ್ಟ್ ಅಂತ ಅಂದ್ಬಿಟ್ಟು ನಾವು ಹೋಗ್ತಿರ್ತೀವಿ. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀರಾಮನಾಯಕ್ ಮಾತನಾಡಿ, ಪವಾಡಗಳನ್ನ ಮಾಡುವ ಮುಖೇನ ಸೇವಾಲಾಲ್ ಜನರ ಮನಸ್ಸುಗಳಲ್ಲಿ ಮನೆ ಮಾಡಿದ್ರ. 18ನೇ ಶತಮಾನದಲ್ಲಿ ಲಂಬಾಣಿ ಸಮಾಜದ ಜನರ ಹಕ್ಕಿಗಾಗಿ ಹೋರಾಟವನ್ನ ಮೈಗೂಡಿಸಿಕೊಂಡಿದ್ರ. ಅಂದಿನ ಹೈದರಾಬಾದ್ನ ನಿಜಾಮರು ಹಾಗೂ ಮೈಸೂರು ಅರಸರೊಂದಿಗೆ ಹೋರಾಟ ಮಾಡಿದ್ರ. ಲಂಬಾಣಿ ಸಮುದಾಯ ಜನ ಸಾವಿರಾರು ವರ್ಷಗಳಿಂದ ಅರಣ್ಯವಾಸಿಗಳಾಗಿ ಜೀವನ ಸಾಗಿಸುತ್ತಿದ್ರ. ಅವರನ್ನ ಮುಖ್ಯವಾಹಿನಿಗೆ ತರಲು ಅಜ್ಞಾನ, ಅಂಧಕಾರಗಳನ್ನ ದೂರ ಮಾಡಿ ಜ್ಞಾನದ ಮಾರ್ಗ ತೋರಿದ ಕೀರ್ತಿ ಸೇವಾಲಾಲರಿಗೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಸಹಾಯಕ ಗೋಪಿನಾಯಕ್ ಪ್ರಾರ್ಥನೆ ಗೀತೆ ಹಾಗೂ ಲಂಬಾಣಿ ಗೀತೆಗಳನ್ನು ಹಾಡಿ ಎಲ್ಲರನ್ನ ರಂಜಿಸಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅಮೆರಿಕ ದೇಶದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ರೈತರಿಗೆ ದ್ರೋಹ ಬಗೆದಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನವದೆಹಲಿಯಲ್ಲಿ ಆರೋಪಿಸಿದ್ದು. ಈ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಹುಲ್ ಗಾಂಧಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು.
ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಭೇಟಿ ನೀಡುವ ಮಾರ್ಗ ಮಧ್ಯ ಗುಬ್ಬಿ ಬಳಿಯ ಕಳ್ಳಿಪಾಳ್ಯ ಗೇಟ್ ಬಳಿ ಜೆಡಿಎಸ್ ಕಾರ್ಯಕರ್ತರ ಭೇಟಿ ಮಾಡಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸರ್ಕಾರದಿಂದ ಬರುವ ಅನುದಾನಗಳನ್ನು ರೈತರ ಪರವಾಗಿ ನಿಂತು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ. ಹೀಗಿದ್ದು ಕೇಂದ್ರ ಸರ್ಕಾರ ರೈತರಿಗೆ ದ್ರೋಹ ಮಾಡುತ್ತಿದೆ ಎಂದು ಹೇಳುವ ಇವರಿಗೆ ಯಾವ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನೇ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ರೈತರ ಪರವಾಗಿ. ಅವ್ರಿಗೆ ಏನ್ ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರಿಗೆ ಏನ್ ಗೊತ್ತಿದೆ ವಿಷಯ? ಏನು ಅಮೆರಿಕ ಮಾರಾಟ ಮಾಡ್ಬಿಟ್ಟವ್ರ ರೈತರನ್ನ? ಅವ್ರು ಹೇಳ್ತಾರಲ್ಲ, ನಮಗೂ ತರಳ ಅಷ್ಟು ಬುದ್ಧಿ ಇಲ್ವಾ? ಆ ಥರ ಇದ್ರೆ ನಾವೇ ವಿರೋಧ ಮಾಡ್ತೀವಿ. ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾವುದೇ ರೀತಿಯಲ್ಲಿ ಈ ಒಂದು ಒಪ್ಪಂದದಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿ ಮುಂದಿನ ಆಗು ಹೋಗಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿರೋದು. ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಅಮೆರಿಕ ದೇಶಕ್ಕೆ ರೈತರನ್ನ ಏನು ಮಾರಾಟ ಮಾಡುತ್ತಿದ್ದಾರೆ? ನಮಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವೇ? ಆ ರೀತಿ ಏನಾದರೂ ಇದ್ರೆ ನಾವೇ ಈ ಒಪ್ಪಂದವನ್ನ ವಿರೋಧ ಮಾಡ್ತಿದ್ವಾ? ನಮ್ಮ ದೇಶದ ರೈತರು ಬೆಳೆಯುವ ಎಲ್ಲ ಬೆಳೆಗಳಿಗೆ ಎಲ್ಲ ರೀತಿಯಲ್ಲಿಯೂ ಈ ಒಪ್ಪಂದದಿಂದ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿಯೇ ಜೊತೆಗೆ ಮುಂದಿನ ಎಲ್ಲ ಆಗುಹೋಗುಗಳ ಲೆಕ್ಕಾಚಾರ ಮಾಡಿ ಈ ಒಪ್ಪಂದದ ಬಗ್ಗೆ ತೀರ್ಮಾನ ಮಾಡಲಾಗಿದೆ ಎಂದರು. ರಾಹುಲ್ ಗಾಂಧಿಗೆ ಬೇರೊಬ್ಬರನ್ನ ಟೀಕೆ ಮಾಡೋದನ್ನ ಬಿಟ್ರೆ ಬೇರೇನೂ ಕೆಲಸವಿಲ್ಲ. ವಿಷಯ ತಿಳಿಯದ ಇವರಿಗೆ ಯಾರೋ ಹೇಳುತ್ತಾರೆ, ಇವರು ಮಾತನಾಡುತ್ತಾರೆ ಅಷ್ಟೇ. ಅದನ್ನ ಬಿಟ್ಟು ಬೇರೇನೂ ತಿಳಿದಿಲ್ಲ ಎಂದು ಲೇವಡಿ ಮಾಡಿದ್ರ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ತುಮಕೂರು. ನಮ್ಮ ಕಾರ್ಯಕರ್ತರನ್ನ ಮುಟ್ಟಬೇಡಿ, ಆಸೆ ಆಮಿಷಗಳನ್ನ ಒಡ್ಡಿ ನಿಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಡಿ. ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆಯೇ ಹೊರತು ನಮ್ಮ ಕಾರ್ಯಕರ್ತರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸುತ್ತೇವೆ ಎಂದು ಹೇಳಿಲ್ಲ. ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರಿಗೆ ತನ್ನದೇ ಆದ ಶಕ್ತಿ ಇದೆ. ನಮ್ಮವರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಶಾಸಕ ಧೀರಜ್ ಮುನಿರಾಜು ಅವರಿಗೆ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರಕ್ಕೆ ಬಂದ ಜೆಡಿಎಸ್ ನೂತನ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗುವುದು. ಮುಖಂಡರು ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿಲ್ಲ. ಕಾರ್ಯಕರ್ತರು ಮುಖಂಡರನ್ನು ಒಗ್ಗೂಡಿಸಿ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು. ಯಾವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು. ತಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಮಾಜಿ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡರನ್ನು ಒಳಗೊಂಡಂತೆ ಎಲ್ಲರೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತೇವೆ. ಜಿಲ್ಲಾವಾರು ಪ್ರವಾಸ ಮಾಡುತ್ತೇನೆ. ನಾನು ಪ್ರತಿನಿತ್ಯ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತೇನೆ. ಎಲ್ಲರೂ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆ ಮಾಡಬೇಕು. ಜಾತ್ಯತೀತವಾಗಿ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕು. ಎಲ್ಲ ಧರ್ಮ ಜಾತಿಯವರನ್ನ ಒಗ್ಗೂಡಿಸಿ ಪಕ್ಷ ಕಟ್ಟುವುದೇ ನಮ್ಮ ಗುರಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ, ತಾಲೂಕು, ಹೋಬಳಿ ಸಮಿತಿ ರಚಿಸಿ ಪ್ರತಿ ಬೂತ್ ಸಮಿತಿಯಲ್ಲಿ ಕನಿಷ್ಠ 10 ರಿಂದ 15 ಜನ ಸಕ್ರಿಯ ಕಾರ್ಯಕರ್ತರನ್ನು ತಯಾರು ಮಾಡಿ ಪಕ್ಷ ಬಲವರ್ಧನೆ ಮಾಡುತ್ತೇವೆ ಎಂದು ತಿಳಿ ಹೇಳಿದರು. ಪಕ್ಷದ ಜವಾಬ್ದಾರಿ ಏನು ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ ಅದನ್ನು ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಗುರಿನೇ ನಮ್ಮ ಜವಾಬ್ದಾರಿ. ಹಾಗಾಗಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಅದರೊಳಗಡೆ ಈ 3 ತಾಲೂಕಲ್ಲಿ ಯಾವುದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ, ದೇವನಹಳ್ಳಿಯಲ್ಲಿ ಪಕ್ಷ ಅತ್ಯಂತ ಬಲಾಢ್ಯವಾಗೈತೆ. ಏನೋ ಒಂದು ಸಣ್ಣ ಸಣ್ಣ ಒಂದು ಭಿನ್ನಾಭಿಪ್ರಾಯಗಳು ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಪಕ್ಷದ ಜೊತೆ ಕಾರ್ಯಕರ್ತರು ಒಟ್ಟಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ಒಟ್ಟಾಗಿ ಕರ್ಕೊಂಡು ಹೋಗೋಂಥ ಜವಾಬ್ದಾರಿ ನಂದೈತೆ. ಮಾಜಿ ಜಿಲ್ಲಾಧ್ಯಕ್ಷರ ಮೇಲೆ ನಮ್ಗೆ ಗೌರವ ಐತೆ. ನಮ್ಮ ಪಕ್ಷದ ವರಿಷ್ಠರಿಗೂ ಅವರ ಒಂದು ಕೆಲಸ ಸಾಧನೆ ಮೇಲೆ ಅವ್ರು ಮಾಡಿರೋಂಥ ಒಂದು ಕೆಲಸಗಳ ಮೇಲೆ ಅವ್ರಿಗೂ ಒಂದು ಗೌರವ ಐತೆ. ಹಾಗಾಗಿ ಕಳೆದ ಏನು ಒಂದು 15 ವರ್ಷಗಳಿಂದ ಅವರೇ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಶಾಸಕರ ಒಂದು ಆಕಾಂಕ್ಷಿಯಾಗಿದ್ದರು. ಅವರ ಸೇವೆಯನ್ನು ಪಕ್ಷ ಯಾವತ್ತೂ ಬಿಟ್ಕೊಡಲ್ಲ. ಅವ್ರನ್ನೂ ಪರಿಗಣನೆಗೆ ತಗೊಂಡೇ ಅವರ ನೇತೃತ್ವದಲ್ಲಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡ್ತಾರೆ. ಎನ್ಡಿಎ ಮೈತ್ರಿಕೂಟ ಇದೆ, ಆದರೆ ಪಕ್ಷಾಂತರ ಇಲ್ಲ. ನಾನು ಯಾರಿಂದಲೂ ಒತ್ತಡ ಹಾಕಿಸಿ ಅಧ್ಯಕ್ಷನಾಗಿಲ್ಲ. ಪಕ್ಷದ ವರಿಷ್ಠರು
ನನ್ನ ಪಕ್ಷ ನಿಷ್ಠೆ ನೋಡಿ ಈ ಜವಾಬ್ದಾರಿ ನೀಡಿದ್ದಾರೆ. ಮುಂದಿನ 20 ದಿನಗಳಲ್ಲಿ ತಾಲೂಕು ಸಮಿತಿ ರಚನೆ ಮಾಡುತ್ತೇವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚೇಳೂರಿನ ಪ್ರಸಿದ್ಧ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ರಥೋತ್ಸವ ಸೋಮವಾರ ಅದ್ದೂರಿಯಾಗಿ ನಡೆಯಿತು. ಶಿವರಾತ್ರಿಯ ಮಾರನೇ ದಿನ ನಡೆಯುವ ಈ ಜಾತ್ರೆಗೆ ವಿವಿಧ ಪ್ರದೇಶಗಳಿಂದ ಭಕ್ತ ಸಾಗರವೇ ಹರಿದು ಬಂದಿದ್ದು ಹರ ಹರ ಮಹಾದೇವ ಘೋಷಣೆಯೊಂದಿಗೆ ರಥೋತ್ಸವ ಸಂಪನ್ನವಾಯಿತು.
ಚೇಳೂರಿನ ಪ್ರಸಿದ್ಧ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ರಥೋತ್ಸವ ಸೋಮವಾರ ಅದ್ದೂರಿಯಾಗಿ ನಡೆಯಿತು. ದೇವರ ಮೂರ್ತಿಯನ್ನ ದೇವಸ್ಥಾನದಿಂದ ಹೊರತಂದು ಹೂವು ಮತ್ತು ಬಣ್ಣದ ಪತಾಕೆಗಳಿಂದ ಅಲಂಕರಿಸಿದ ರಥದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ರಥೋತ್ಸವಗಳಿಗೆ ಚಾಲನೆ ಸಿಗುತ್ತಿದ್ದಂತೆ ಭಕ್ತರು ರಥವನ್ನ ಎಳೆಯಲು ನಾಮೊಂದು ತಾಮೊಂದು ಎಂದು ಮುನ್ನುಗ್ಗಿ ನೂರಾರು ಭಕ್ತರು ರಥದ ಹಗ್ಗವನ್ನ ಎಳೆಯುವ ಮೂಲಕ ಪುಣ್ಯ ಗಳಿಸಿದ್ರು. ರಥದ ಮೇಲೆ ಭಕ್ತಿಯಿಂದ ಹೂ ಹಣ್ಣು ದವನ ಎಸೆದು ಭಕ್ತಿಯನ್ನ ಸಮರ್ಪಿಸಿದ್ರು. ಕಾಶಿ ವಿಶ್ವೇಶ್ವರ ಸ್ವಾಮಿ ರಥೋತ್ಸವದ ಪ್ರಯುಕ್ತ ದೇವಾಲಯಗಳಲ್ಲಿ 3 ದಿನಗಳಿಂದ ಅಂಕುರಾರ್ಪಣೆ, ಕಲ್ಯಾಣೋತ್ಸವ, ಪುಷ್ಪ ಪಲ್ಲಕ್ಕಿ ಮತ್ತಿತರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ರಥೋತ್ಸವದ ಪ್ರಯುಕ್ತ ದೇವರುಗಳ ಮೂಲ ವಿಗ್ರಹವನ್ನು ಅತ್ಯಾಕರ್ಷಕವಾಗಿ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆದವು. ಭಕ್ತರಿಗೆ ಮಜ್ಜಿಗೆ, ಅನ್ನದಾನ ಏರ್ಪಡಿಸಲಾಗಿತ್ತು. ತಾಲೂಕಿನ ಭಕ್ತರು ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶದ ಗಡಿ ಗ್ರಾಮಗಳಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ನಂಜನಗೂಡು ನಗರದ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ತಯಾರಿ ತರಬೇತಿ ಕಾರ್ಯಾಗಾರವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿದರು. ನಂಜನಗೂಡು ನಗರದ ಕಾರ್ಮೆಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಪೂರ್ವ ತಯಾರಿ ತರಬೇತಿ ಕಾರ್ಯಾಗಾರವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗಾಗಿ ದಲಿತ ಸಂಘರ್ಷ ಸಮಿತಿಯಿಂದ ವಿಶೇಷ ತರಬೇತಿ ಹಮ್ಮಿಕೊಳ್ಳುತ್ತಿರುವುದು ಸಂತಸದ ವಿಚಾರ. ಈ ತರಬೇತಿ ಎಲ್ಲರೂ ಪಡೆಯಬೇಕು. ಮಕ್ಕಳಿಗೆ ಮೊಬೈಲ್ ತಪ್ಪಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ನಿರ್ದೇಶನ ನೀಡುತ್ತೇನೆ ಎಂದರು. 10ನೇ ತರಗತಿ ನಿಮ್ಮ ಜೀವನದಲ್ಲಿ ಮೊದಲನೇ ಹಂತವಾಗಿದೆ. ತಿರುವಿನ ಸಂದರ್ಭವಾಗಿದ್ದು ವಿದ್ಯಾರ್ಥಿಗಳು ಭವಿಷ್ಯದ ಕಡೆ ಗಮನ ಹರಿಸಿ ಉತ್ತಮ ಅಂಕಗಳನ್ನು ಗಳಿಸಬೇಕು. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಫಲಿತಾಂಶ ನೀಡಬೇಕು. ಕನಿಷ್ಠ 90% ಫಲಿತಾಂಶವನ್ನು ಈ ಬಾರಿ ನೀಡಲೇಬೇಕು. ಶಿಕ್ಷಕರು ಪ್ರತಿಯೊಬ್ಬ ಮಕ್ಕಳನ್ನ ಗಮನಿಸಬೇಕು. ಅತಿ ಹೆಚ್ಚು ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಹರಿಸದೆ ಹಿಂದುಳಿದ ಮಕ್ಕಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು. ವಿದ್ಯಾರ್ಥಿಗಳ ಜೀವನದ ಮೊದಲ ಘಟ್ಟ ಆಗಿರುವುದರಿಂದ ಧೈರ್ಯದಿಂದ ಪರೀಕ್ಷೆಯನ್ನ ಬರೆಯಬೇಕು. ತಾಲೂಕಿಗೆ ಉತ್ತಮ ಫಲಿತಾಂಶ ನೀಡಬೇಕು ಎಂದು ಹಾರೈಸಿದರು. ನಂತರ ತಹಸೀಲ್ದಾರ್ ಡಾಕ್ಟರ್ ಸ್ಮಿತಾರಾಮ್ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಮತ್ತು ವಿಶೇಷ ತರಗತಿ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡಿದ್ದು, ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಕಾರ್ಯಾಗಾರವನ್ನು ಆಯೋಜನೆ ಮಾಡಿರುವುದು ಉತ್ತಮವಾದ ಕೆಲಸವಾಗಿದೆ. ಮೊಬೈಲ್ ಬಳಕೆಯಿಂದ ಓದುವುದನ್ನು ಮಕ್ಕಳು ಮೊದಲು ಬಿಡಬೇಕು. ಮೊಬೈಲ್ ಶಿಕ್ಷಣದಿಂದ ಮಕ್ಕಳು ದೂರ ಇರಬೇಕು. ಕಠಿಣ ಶ್ರಮದಿಂದ ಮಾತ್ರ ವಿದ್ಯಾರ್ಥಿಗಳು ಮುಂದೆ ಬರಲು ಸಾಧ್ಯವಾಗುತ್ತದೆ. ಓದಿರುವುದನ್ನು ಮಕ್ಕಳು ಪುನರಾವರ್ತನೆ ಮಾಡಿಕೊಂಡಾಗ ಜ್ಞಾಪಕ ಶಕ್ತಿಯಲ್ಲಿ ಉಳಿಯುತ್ತದೆ. ಆಗ ಪರೀಕ್ಷೆ ಬರೆಯಲು ಅನುಕೂಲವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ಕಾರ್ಯಾಗಾರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಶಿವರಾತ್ರಿ ಎಂದರೆ ಇಡೀ ರಾತ್ರಿಯೆಲ್ಲ ಶಿವನನ್ನ ಸ್ಮರಿಸುತ್ತಾ ಧಾರ್ಮಿಕತೆಯ ಜೊತೆಗೆ ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮಗಳೊಂದಿಗೆ ಎಲ್ಲರೂ ಒಂದೆಡೆ ಸೇರುವುದರಿಂದ ಭಕ್ತಿ ಮನರಂಜನೆಯೊಂದಿಗೆ ಸಾಮಾಜಿಕ ಸಮಾನತೆಯನ್ನ ಕಾಣಲು ಬಹುಮುಖ್ಯ ಎಂದು ತಾಲೂಕು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದ ಬೈಪಾಸ್ ರಸ್ತೆಯ ಹಿರೇಬಿದನೂರು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶಿವೋತ್ಸವ ಕಲಾ ವೈಭವವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಮಂಜುನಾಥ್, ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ನಮ್ಮೆಲ್ಲರ ಭಾಗ್ಯ. ನಮ್ಮ ಸನಾತನ ಸಂಸ್ಕೃತಿಯನ್ನ ಬಿಂಬಿಸುವ ಇಂದಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ನಮ್ಮ ದೇಶೀಯ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಲೆ ಮತ್ತು ಕ್ರೀಡೆಗಳನ್ನು ಬಳಸುವುದರಿಂದ ಮನರಂಜನೆಯ ಜೊತೆಗೆ ಪರಸ್ಪರ ಹೊಂದಾಣಿಕೆ ಕಾಣಬಹುದು ಎಂದರು. ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಒಂದು ದೇವಾಲಯದ ಮುಖ್ಯಸ್ಥರು ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥ ನಮ್ಮ ಈ ಒಂದು ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಕಿಟ್ಟಪ್ಪನವರೇ ಮತ್ತು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರೇ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳೇ, ಈ ಒಂದು ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ದೇವಸ್ಥಾನದ ಆವರಣದಲ್ಲಿ ದಿಕ್ಸೂಚಿ ನಾಟ್ಯಾಲಯದ ವತಿಯಿಂದ ಮಕ್ಕಳಿಂದ ಒಂದು ನೃತ್ಯ ಪ್ರದರ್ಶನವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿನದಲ್ಲಿ ಮಹಾಶಿವರಾತ್ರಿ ಅಂತ ಹೆಸರು ಹೇಳಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಮನರಂಜನೆ ಮಾಡ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ನಮ್ಮ ಕಿಟ್ಟಪ್ಪನವರು ದಿಕ್ಸೂಚಿ ನಾಟ್ಯಾಲಯದ ಮಕ್ಕಳಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಾನಾದರೂ ಭಾವಿಸ್ತಾ ಇದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ದಿಕ್ಸೂಚಿ ನಾಟ್ಯಾಲಯದ ಮುಖ್ಯಸ್ಥೆ ದಿವ್ಯಾ ಶಿವನಾರಾಯಣ್, ಕಲೆಗಳಿಗೆ ಪ್ರೋತ್ಸಾಹ ನೀಡಿದಲ್ಲಿ ಮಾತ್ರ ದೇಶೀಯ ಎಲ್ಲ ಕಲೆಗಳು ಉಳಿಯುತ್ತವೆ, ಅದಾಗದಿದ್ದಲ್ಲಿ ನಮ್ಮ ಕಲೆಗಳು ನಶಿಸುತ್ತವೆ. ಇಡೀ ವಿಶ್ವದಲ್ಲೇ ನಮ್ಮ ಭಾರತೀಯ ಕಲೆಗಳಿಗೆ ಹೆಚ್ಚಿನ ಮಹತ್ವ ಇದ್ದು ನಮ್ಮ ಕಲೆಗಳನ್ನು ನಾವೇ ಉಳಿಸಿ ಬೆಳೆಸಬೇಕು ಎಂದರು. ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಅಧ್ಯಕ್ಷ ಛತ್ರಂ ಕೃಷ್ಣಪ್ಪ ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಗೆ ತಾವು ಸದಾ ಸಹಕರಿಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮುದುವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮುದುವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುದುವಾಡಿ ಕೋಡಿಯಿಂದ ರೋಜರಹಳ್ಳಿ ಗೇಟ್ನವರೆಗಿನ ರಸ್ತೆ ಕೆಲಸವು ಕೇವಲ ಮೇಲ್ನೋಟಕ್ಕೆ ನಡೆಯುತ್ತಿದೆ. ಸಮರ್ಪಕವಾದ ಯೋಜನೆ ಇಲ್ಲದೆ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಸ್ಥಳೀಯ ನಿವಾಸಿ ರವಿ ಆರೋಪಿಸಿದ್ದಾರೆ. ಮುದುವಾಡಿ ಗೇಟ್ ಬಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಂಚಾಯಿತಿ ಕಚೇರಿ, ಶಾಲೆ ಹಾಗೂ ಅಂಗನವಾಡಿಗಳಿವೆ. ಪ್ರತಿದಿನ 15ರಿಂದ 16 ಹಳ್ಳಿಗಳ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಇಲ್ಲಿ ಸಂಚರಿಸುತ್ತಿರುತ್ತಾರೆ. ಹೀಗಾಗಿ ರಸ್ತೆಯನ್ನು ಅಗಲಗೊಳಿಸಿ ಮಧ್ಯದಲ್ಲಿ ಡಿವೈಡರ್ ನಿರ್ಮಿಸಬೇಕು ಎಂಬುದು ಜನರ ಬೇಡಿಕೆಯಾಗಿದೆ. ರಸ್ತೆಯ ಮಧ್ಯಭಾಗದಿಂದ ಎರಡೂ ಬದಿಗಳಲ್ಲಿ ತಲಾ 60 ಅಡಿ ಜಾಗ ಬಿಡಬೇಕು ಎಂದು ಅಧಿಕಾರಿಗಳೇ ತಿಳಿಸಿದ್ದಾರೆ. ಆದರೆ ಜಾಗ ತೆರವುಗೊಳಿಸದೆ ಕಾಮಗಾರಿ ಮುಂದುವರಿಸುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಸ್ತೆಯ ಬದಿಯಲ್ಲಿರುವ ವಿದ್ಯುತ್ ಕಂಬಗಳನ್ನು ಇನ್ನೂ ಸ್ಥಳಾಂತರಿಸಿಲ್ಲ. ಬೃಹತ್ ಮರಗಳನ್ನು ಕತ್ತರಿಸಲಾಗಿದೆಯೇ ಹೊರತು ರಸ್ತೆ ಅಗಲ ಮಾಡಿಲ್ಲ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನಿಲ್ಲಲು ಸರಿಯಾದ ಸ್ಥಳವಿಲ್ಲದೆ ಪರದಾಡುವಂತಾಗಿದೆ. ಇದು ವೈಜ್ಞಾನಿಕ ಕಾಮಗಾರಿಯಲ್ಲ, ಕೇವಲ ಕಣ್ಣೊರೆಸುವ ತಂತ್ರ. ಗುತ್ತಿಗೆದಾರರು ಜನರ ಪ್ರಶ್ನೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು
ಗ್ರಾಮಸ್ಥರು ದೂರಿದ್ದಾರೆ. ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಇ ಅವರಿಗೆ ಪತ್ರ ಬರೆದು ಮನವಿ ಮಾಡಲಾಗಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ರೋಡು ಕಾಮಗಾರಿ ಮುದುವಾಡಿ ಕೋಡಿಯಿಂದ ರೋಜರ್ಪಲ್ಲಿ ಗೇಟ್ವರೆಗೂ ಈ ರೋಡ್ ಕಾಮಗಾರಿ ಚಾಲ್ತಿಯಲ್ಲಿ. ಈ ರೋಡ್ ಕಾಮಗಾರಿ ಕಾಸ್ಟ್ ಏನಪ್ಪ ಅಂತಂದರೆ 10 ಕೋಟಿ ಕಾಮಗಾರಿನ ನಾವು ಸ್ವಾಗತಾರ್ಹ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇರಲಿ. ಆದರೆ ಮುದುವಾಡಿ ಗೇಟಲ್ಲಿ ಸುಮಾರು ಒಂದು 15ರಿಂದ 16 ಹಳ್ಳಿ ಜನ ಸೇರ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಮಕ್ಕಳು ಎಲ್ಲ ಸೇರ್ಕೊಳ್ತಾ ಇದ್ದಾರೆ. ಇದು ಬಸ್ ಹತ್ತಿ ಕೋಲಾರ ಕಡೆ ಹೋಗ್ತಾರೆ ಮತ್ತು ಶ್ರೀನಿವಾಸಪುರ ಕಡೆ ಹೋಗ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮುದುವಾಡಿ ಹತ್ರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಪಂಚಾಯತಿ ಕಟ್ಟಡ ಇದೆ ಮುದುವಾಡಿ ಹತ್ರ, ಈ ಮೇನ್ ರೋಡ್ಗೆ. ಮತ್ತು ಒಂದು ಪ್ರಾಥಮಿಕ ಶಾಲಾ ಕಟ್ಟಡ ಇದೆ, ಈ ಕಡೆ ಒಂದು ಹೈಸ್ಕೂಲು ಶಾಲಾ ಕಟ್ಟಡ ಇದೆ, ಮತ್ತು ಸೆಂಟ್ರಲ್ಲಿ ಅಂಗನವಾಡಿ ಕಟ್ಟಡಗಳು 2 ಇದೆ. ಈ ರೋಡ್ ಈ ಒಂದು ರೋಡಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತುಂಬ ಓಡಾಟ ಇರೋದ್ರಿಂದ ಈ ರೋಡನ್ನು ಅಗಲ ಮಾಡಿಕೊಡಿ ನಮಗೆ. ಸ್ವಲ್ಪ ಕೋಲಾರ್ಗೆ ಮತ್ತು ಶ್ರೀನಿವಾಸಪುರಕ್ಕೆ ಹೋಗ್ತಕ್ಕಂಥ ಮಕ್ಕಳು ಅವ್ರು ನಿಂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲ. ಸುಮ್ಮನೆ ಬಂದು ಮೇಲ್ಮೇಲೆ ಕೆಲಸ ಮಾಡಿಬಿಟ್ಟು ಹೋಗ್ತಾನೆ ಇರ್ತಾರೆ. ನಾವು ಪ್ರಶ್ನೆ ಮಾಡಿದ್ರೆ ಉಡಾಪೆ ಹೋಗ್ತಾರೆ. ಕಾಂಟ್ರಾಕ್ಟರ್ ಆದ್ರೆ ಯಾರೋ ಆಂಧ್ರ ಅವರಂತ ಗೊತ್ತಿಲ್ಲ, ನಾವು ನೋಡೇ ಇಲ್ಲ. ಅವ್ರ KE ಅವರು ಬರ್ತಾರೆ, ಕಂಪುಗಳನ್ನ ಒಂದನ್ನು ಆ ಕಡೆ ಈ ಕಡೆ ಹಾವು ಏಣಿ ಆಟ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಇದು ವೈಜ್ಞಾನಿಕ ಕಾಮಗಾರಿಗೆ ಅಲ್ಲ, ಇದು ಅವೈಜ್ಞಾನಿಕ ಕಾಮಗಾರಿಗೆ ನಡೀತಾ ಇದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿಯ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾಗಿದ್ರು. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿಯ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿವರಾತ್ರಿ ಆಚರಣೆಯ ಬಳಿಕ ನಡೆದ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ಸಹಸ್ರಾರು ಶಿವನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಮಾಡಿ ಶಿವನ ನಾಮಸ್ಮರಣೆಯೊಂದಿಗೆ ರಥವನ್ನು ಎಳೆದು ಹರಕೆ ತೀರಿಸಿಕೊಂಡರು. ಶಾಸಕ ರವಿಕುಮಾರ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ರಥೋತ್ಸವದಲ್ಲಿ ಭಾಗವಹಿಸಿ ರಥವನ್ನು ಎಳೆದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಮತ್ತು ರೈತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಭಕ್ತಾದಿಗಳು, ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಈ ಗ್ರಾಮಸ್ಥರು ಇವತ್ತು ಪ್ರತಿ ವರ್ಷ ಏನು ನಮ್ಮ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಬ್ರಹ್ಮರಥೋತ್ಸವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸಿ ಆ ಭಗವಂತನಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಈ ವರ್ಷ ಉತ್ತಮ ಮಳೆ ಬೆಳೆ ಆಗಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಟುಂಬದವ್ರಿಗೂ ಭಗವಂತನು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಇವತ್ತು ನಾವು ಮತ್ತು ನಮ್ಮ ಮುಖಂಡರು ಎಲ್ಲರೂ ಆ ಭಗವಂತನಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿ ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಈ ಒಂದು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಪಾರ್ವತಾಂಬ ಸೋಮೇಶ್ವರ ದೇವಾಲಯದ ಒಂದು ಇತಿಹಾಸವನ್ನು ನೋಡಿದಾಗ ಇವತ್ತು ನಾವು ಸಹ ಆ ಭಗವಂತನಿಗೆ ಕೃಪೆಯಾಗಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಾಗಿ ಇವತ್ತು ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಾಗ್ಬೋದು. ಇವತ್ತು ಪ್ರತಿ ವರ್ಷ ಈ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು
ಇವತ್ತು ಭಗವಂತನ ಒಂದು ಆಶೀರ್ವಾದ ಪಡಿತಾ ಇದ್ದಾರೆ. ಬೇಸಿಗೆ ಆರಂಭವಾಗುವ ಮುನ್ನವೇ ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ದಾರಿಗಳು ಮತ್ತು ಭಕ್ತಾದಿಗಳು ಪಾನಕ ಕೋಸಂಬರಿ ಪ್ರಸಾದವನ್ನ ಹಂಚಿಕೆ ಮಾಡಿ ಭಕ್ತಿ ಮೆರೆದರು. ಮಾಜಿ ಸಚಿವ ವಿ ಮುನಿಯಪ್ಪ ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅದೇ ರೀತಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕಲ್ ಆನಂದಗೌಡ, ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಸಹಿತ ಅನೇಕ ಗಣ್ಯರು ರಥೋತ್ಸವದ ಭಾಗಿಯಾಗಿ ದೇವರ ದರ್ಶನ ಪಡೆದರು. ಇನ್ನು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುನಿವೆಂಕಟಸ್ವಾಮಿ, ನಿರ್ದೇಶಕ ಚಂದ್ರನಾಥ್, ಕೆಪಿಸಿಸಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಬಂಗಾರಪ್ಪ, ಜಿಡಿ ವೇಣು, ವಿಶ್ವನಾಥ್, ಗುಡಿಹಳ್ಳಿ ನವೀನಗೌಡ, ಭೂ ನ್ಯಾಯ ಮಂಡಳಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯ ಅಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಗುಡಿಹಳ್ಳಿ ಕೆಂಪಣ್ಣ, ಯುವ ಮುಖಂಡ ಸುನೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಎರಡು 2026-27ನೇ ಸಾಲಿನ ಆಯವ್ಯಯದಲ್ಲಿ ನಂಜನಗೂಡು ನಗರದ ಸಮಸ್ಯೆಗಳನ್ನು ಅಳವಡಿಸಿಕೊಂಡು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ನಗರಸಭೆ ಪೌರಾಯುಕ್ತ ಬಸವರಾಜ್ ಹೇಳಿದರು. ನಂಜನಗೂಡು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸೋಮವಾರ ನಗರಸಭೆಯಿಂದ 2026-27ನೇ ಸಾಲಿನ ಆಯವ್ಯಯ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ಬಸವರಾಜ್, ಈಗಾಗಲೇ ನಗರದಲ್ಲಿ ಸುಮಾರು 8 ಸ್ಮಶಾನಗಳಿದ್ದು ಅಗತ್ಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ನೂತನ ದೇವಿರಮ್ಮನಹಳ್ಳಿ ಬಡಾವಣೆಗೆ 21 ಕೋಟಿ ರು ಟೆಂಡರ್ ಆಗಿದ್ದು ಪೈಪ್ಲೈನ್ ಕಾಮಗಾರಿ ಸೇರಿದಂತೆ ಮತ್ತಿತರ ಕೆಲಸಗಳು ನಡೆಯುತ್ತಿವೆ. ಕ್ಷೇತ್ರದ ಶಾಸಕರು ವಿಶೇಷ 10 ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ. ನಗರದ ಬಡಾವಣೆಗಳ ಅಭಿವೃದ್ಧಿಗಳು ಶೀಘ್ರದಲ್ಲಿ ಆಗಲಿವೆ ಎಂದರು. ಬಜೆಟ್ ಅಂದ್ರೆ ಕೇವಲ ನಿಮ್ಮ ಹಣಕಾಸು ಖರ್ಚು ಬರ್ತಕ್ಕಂಥದ್ದು, ನೀವು ವೆಚ್ಚ ಮಾಡತಕ್ಕಂಥದ್ದು, ತಕ್ಕಯ ಪುಸ್ತಕದ ವರದಿಯನ್ನ ಕೇಳಲಿಕ್ಕೆ ಮಾಡಲಿಕ್ಕೆ ಇರತಕ್ಕಂಥ ಪೂರ್ವಭಾವಿ ಸಭೆ ಅಲ್ಲ. ಬಜೆಟ್ ಅಂದ್ರೆ ಒಂದು ಪ್ರದೇಶದ, ನಗರ ಪ್ರದೇಶದ ಒಂದು ಯೋಜನೆಯನ್ನ, ಅಂದ್ರೆ ಅಭಿವೃದ್ಧಿಯ, ಸಮಗ್ರ ಅಭಿವೃದ್ಧಿಯ ಒಂದು ದೂರದೃಷ್ಟಿಯ ಗುರಿಯನ್ನು ಹೊಂದಿರತಕ್ಕಂಥ ಸಭೆ ಆಗುತ್ತದೆ. ಆ ಸಭೆಯಲ್ಲಿ ಸಂಪೂರ್ಣ ಆಡಳಿತದ ಎಲ್ಲ ಆಯಾಮಗಳು ಬರ್ತವೆ. ನಮ್ಮ ವಿಚಿತ್ರ ಏನಪ್ಪ ಅಂದ್ರೆ ಇಲ್ಲಿ ಬಹಳ ಘಟಾನುಘಟಿಗಳೆಲ್ಲ ಶಾಸಕರು ಮಂತ್ರಿಗಳಾಗಿದ್ದಾರೆ. ಈಗಲೂ ಪಾಪ ಬಹಳ ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಈಗಲೂ ಕೂಡ ತನ್ನ ಭೇದಾವಿ ತಂದಿನ ಕೆಲಸ ಮಾಡಿದ್ದಾರೆ. ಆ ನಗರಸಭೆ, ನಗರಸಭೆಗೆ ಪುರಸಭೆಗೆ ಒಂದು ಕಳಂಕ ಇದೆ. ಏನಪ್ಪ ಅಂದ್ರೆ MH ಅಂತ ಆಗ್ತಿದ್ದಾರೆ. ಆಡಳಿತ ಚುರುಕಾಗಬೇಕು. ಏನ್ರಿ ಗೌರ್ಮೆಂಟ್ ಮಾಡಿದ್ದು? ಸಿಟಿಜನ್ ಚಾರ್ಟ್ ಅಂತ ಮಾಡ್ತು, ಟ್ರಾನ್ಸ್ಪರೆಂಟ್ ಆಕ್ಟ್ ಅಂತ ಮಾಡ್ತು. ಇದೇ ಸಂದರ್ಭದಲ್ಲಿ ನಗರದ ಸಾರ್ವಜನಿಕರು, ಮಾಜಿ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಹಲವರು ಮಾತನಾಡಿದರು. ಶಂಕರಪುರ ಬಡಾವಣೆಗಳಲ್ಲಿ ಉದ್ಯಾನಗಳ ನಿರ್ವಹಣೆ ಸರಿಯಿಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೆ ಬೇರೆ ಬೇರೆ ಕಡೆಗಳಿಗೆ ತೆರಳಿ ನೀರು ಖರೀದಿಸಬೇಕು. ದೇವಿರಮ್ಮನಹಳ್ಳಿ ಬಸವೇಶ್ವರ ಸರ್ಕಲ್ ಬಳಿ ಹೈ ಮಾಸ್ಕ್ ದೀಪ ಕೆಟ್ಟಿದೆ. ನಗರದ ಹೊಸ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಎಂದರು. ಧೂಳುಗುಡಿಸುವ ವಾಹನ ಖರೀದಿ ಮಾಡಿದ್ದರೂ ಪ್ರಯೋಜನಕ್ಕೆ ಬರ್ತಿಲ್ಲ. ನಗರದ ಕೆಲವು ಬಡಾವಣೆಗಳಲ್ಲಿ ಕುಡಿಯುವ ನೀರು ಶುದ್ಧವಾಗಿ ಬರ್ತಿಲ್ಲ. ನಗರದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬೀದಿ ದೀಪಗಳು ಕೆಟ್ಟು ನಿಂತಿವೆ. ಸ್ಮಶಾನಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಸೇರಿದಂತೆ 10 ಹಲವು ಸಮಸ್ಯೆಗಳನ್ನು ಆಯವ್ಯಯ ಪಟ್ಟಿಯಲ್ಲಿ ಸೇರಿಸಿ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸೈಟ್ ವಿಚಾರಕ್ಕೆ ಇಬ್ಬರ ನಡುವೆ ನಡೆದ ಜಗಳದಿಂದಾಗಿ ಮನೆ ಮುಂದೆ ನಿಲ್ಲಿಸಿದ್ದ ಓಮಿನಿ ಕಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ಬೆಂಕಿ ದಗದಗನೆ ಹೊತ್ತಿ ಉರಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕಾರಿಗೆ ಬೆಂಕಿ ಹಚ್ಚಿರುವ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೀದರ್ ಶಿವಾನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ಘಟನೆ ನಡೆದಿದ್ದು, ರಮೇಶ ಗಾಯಕವಾಡ ಎಂಬುವರಿಗೆ ಸೇರಿದ ಕಾರು ಇದಾಗಿದೆ. ಸುದರ್ಶನ್ ಎಂಬ ವ್ಯಕ್ತಿ ಕಾರಿಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು, ನಡುರಾತ್ರಿ ಮನೆಯ ಮುಂಭಾಗದಲ್ಲಿದ್ದ ನೇಮ್ ಪ್ಲೇಟ್ ಕಿತ್ತು ಬಿಸಾಕಿ ನಿಲ್ಲಿಸಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಮನೆಯ ಆವರಣದಲ್ಲಿದ್ದ ಕುರ್ಚಿ ಸೇರಿ ಬೇರೆ ಬೇರೆ ವಸ್ತುಗಳನ್ನು ಬಿಸಾಡಿ ದಾಂಧಲೆ ಮಾಡಲಾಗಿದೆ. ಸುದರ್ಶನ್ ಹಾಗೂ ರಮೇಶ ಗಾಯಕವಾಡ ಮಧ್ಯ ನಿವೇಶನದ ಬಗ್ಗೆ ತಕರಾರು ಇತ್ತು. ಈ ಕೇಸ್ ಈಗಾಗಲೇ ಕೋರ್ಟಿನ ಮೆಟ್ಟಲೇರಿದ್ದು ವಿಚಾರಣೆ ಹಂತದಲ್ಲಿದೆ. ಈ ನಡುವೆ ಕೋಪಗೊಂಡು ಸುದರ್ಶನ್ ರಾತ್ರಿ ವೇಳೆ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ. ಘಟನಾ ಸ್ಥಳಕ್ಕೆ ನ್ಯೂ ಟೌನ್ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಕುರಿತು ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ.
ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸುತ್ತಿದ್ದ ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಿ ಮಹಿಳೆಯರ ರಕ್ಷಣೆ ಮಾಡಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿ ಹೊರ ರಾಜ್ಯದ 5 ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಾಗಿದೆ. ಲೋಟಸ್ ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಮಾಡುತ್ತಿದ್ದ ವೇಳೆ ಪೊಲೀಸರ ದಾಳಿ ನಡೆಸಿದ್ದಾರೆ. 2 ಆರೋಪಿಗಳನ್ನು ಬಂಧಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೀದರ್ ನಗರದ ಶಿವನಗರದಲ್ಲಿರುವ ಲೋಟಸ್ ಸ್ಪಾ ಮೇಲೆ ದಾಳಿ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 5 ಹೆಣ್ಣು ಮಕ್ಕಳ ರಕ್ಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರ, ಅಸ್ಸಾಂ, ಹರಿಯಾಣ, ಮಧ್ಯಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಿಗೆ ಸೇರಿದ 5 ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆ ದಂಧೆಯಲ್ಲಿ ಭಾಗಿಯಾಗಿರುವುದು ದಾಳಿ ವೇಳೆ ಬೆಳಕಿಗೆ ಬಂದಿದೆ. ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿದೆ. ಲೋಕ ಕಲ್ಯಾಣಾರ್ಥವಾಗಿ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿ ನೂತನ ಪಂಚಲೋಹ ವಿಗ್ರಹಕ್ಕೆ ಭಾನುವಾರ ಸಂಜೆ ಗಣೇಶ ಪೂಜೆಯೊಂದಿಗೆ ಪ್ರಾರಂಭವಾಗಿ ಸೋಮವಾರ ಬೆಳಿಗ್ಗೆ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಿಯ ನೂತನ ಪಂಚಲೋಹ ವಿಗ್ರಹಕ್ಕೆ ಸಂಪೂರ್ಣ ರಕ್ಷಣೆ, ಪ್ರಾಣ ಪ್ರತಿಷ್ಠೆ ಹಾಗೂ ಕಲ್ಯಾಣೋತ್ಸವ ನೆರವೇರಿತು. ಅಲ್ಲದೆ ಹೋಮ ಹವನ ಹಾಗೂ ಅನ್ನದಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀದೇವಿ ಶ್ರೀ ಅನ್ನಪೂರ್ಣೇಶ್ವರಿ ವೃತ್ತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಬಿಎಸ್ ರಮೇಶ್ ಬಾಬು, ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಪಂಚಲೋಹ ವಿಗ್ರಹವಾಗಿದ್ದು, ಲೋಕ ಕಲ್ಯಾಣಾರ್ಥ ರಾಜ್ಯ ಸುಭಿಕ್ಷೆಯಿಂದ ಇರಲು ದೇವಿಯನ್ನು ಪೂಜಿಸಲಾಗುತ್ತಿದೆ. ಪ್ರತಿ ಶುಕ್ರವಾರ ವಿಶೇಷ ಪೂಜೆ ನಡೆಸಿ ಉಚಿತ ಅನ್ನದಾನ ನಡೆಸಲಾಗುತ್ತದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಎಂದ ರಾಜ್ಯ ಹೈಕೋರ್ಟ್. ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಹಾಕಿದ್ದ ಪ್ರಕರಣ ಇತ್ಯರ್ಥ. ಚುನಾವಣೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಸಾರಥಿಯಾಗಿ ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ಅವಿರೋಧ ಆಯ್ಕೆ. ಚೀಮೂಲ್ ಚೊಚ್ಚಲ ಅಧ್ಯಕ್ಷರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಂಜುನಾಥ್ ರೆಡ್ಡಿ ಅಧಿಕಾರ ಹಂಚಿಕೆ ಸೂತ್ರದಡಿ ಬಾಗೇಪಲ್ಲಿಗೆ ಒಲಿದ ಅಧ್ಯಕ್ಷ ಗಾದಿ. ಮಹಾಶಿವರಾತ್ರಿ ಮಾರನೇ ದಿನ ನಡೆಯುವ ಭೋಗನಂದೀಶ್ವರ ರಥೋತ್ಸವ ಅದ್ದೂರಿ. ಜೋಡಿ ರಥೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದ ಭಕ್ತ ಸಾಗರ. ಮೊಳಗಿದ ಹರಹರ ಮಹಾದೇವ್ ಘೋಷಣೆ. ಎಲ್ಲರೂ ಸುಶಿಕ್ಷಿತರಾದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯ. ಸಂತ ಸೇವಾಲಾಲ್ ಮಹಾರಾಜರ ಆದರ್ಶ ಇಂದಿಗೂ ಪ್ರಸ್ತುತ. ಬಂಜಾರ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.